ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಾದರೆ ಉಕ್ಕುಡ ದೇವಾಲಯ. ಇದು ನಗರ ಪ್ರದೇಶದಿಂದ ದೂರವಾಗಿಯೇ ಉಳಿದು ಸಾಕಷ್ಟು ಚಮತ್ಕಾರಗಳನ್ನ ಮಾಡುತ್ತಿರುವಂತಹ ನೆಲೆಯಾಗಿದೆ. ಪ್ರತಿನಿತ್ಯ ನೂರಾರು ಭಕ್ತರನ್ನು ಆಕರ್ಷಿಸುವ ಈ ದೇವಾಲಯ ಒಂದು ಸುಂದರವಾದಂತಹ ಪರಿಸರದಲ್ಲಿದೆ. ಇಲ್ಲಿನ ತಾಯಿ ರಾಜರಾಜೇಶ್ವರಿಯು ತನ್ನ ಭಕ್ತರ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಕೂಡ ನೀಗಿಸುತ್ತಲೇ ಬಂದಿದ್ದಾಳೆ. ಹೊರನೋಟಕ್ಕೆ ಈ ದೇವಾಲಯ ಎಂತಹವರನ್ನು ಕೂಡ ತನ್ನತ್ತ ಆಕರ್ಷಿಸುತ್ತದೆ. ಹಾಗೆಯೇ ದೇವಾಲಯದ ಒಳಗಡೆ ಕಾಲಿಡುತ್ತಲೇ ಭಕ್ತಿ ಭಾವ ತುಂಬಿ ಹರಿಯುತ್ತದೆ. ಅದೇ ದೇವಿಯ ಮಹಿಮೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಯಾವ ಜಾತಿ ಮತದವರು ಕೂಡ ಇಲ್ಲಿ ದೇವಿಯ ಸೇವೆಯನ್ನ ಮಾಡಬಹುದಾಗಿದೆ. ಪ್ರಸ್ತುತ ಇಲ್ಲಿ ದೇವಿಯ ದೇವಾಲಯದ ಪ್ರಮುಖರಾದಂತಹ ಗೋವಿಂದ ಸ್ವಾಮಿಯವರ ತಾತನ ಕಾಲದಲ್ಲಿ ದೇವಿಯು ಇಲ್ಲಿಗೆ ಬಂದು ನೆಲೆಸಿದಳಂತೆ. ಇವರ ತಾತನವರ ಮೈ ಮೇಲೆ ಆವಾಹನೆಯಾಗುತ್ತಿದ್ದಂತಹ ದೇವಿಯು ನಾನು ಇಲ್ಲಿಯೇ ನೆಲೆ ನಿಲ್ಲುವುದಾಗಿ ಹೇಳಿದ್ದಳಂತೆ. ಹಾಗೆಯೇ ಚಿಕ್ಕ ಗುಡಿಯನ್ನ ಕಟ್ಟಿ ದೇವಿಗೆ ಆಗ ನೆಲೆಯನ್ನ ಕಲ್ಪಿಸಲಾಯಿತಂತೆ. ಆ ಗುಡಿಯೇ ಇಂದು ಬೆಳೆದು ಬೃಹತ್ ದೇವಾಲಯವಾಗಿದೆ. ಇಲ್ಲಿ ಯಾವುದೇ ಕೆಲಸವನ್ನ ಮಾಡಬೇಕಾದರೂ ಕೂಡ ದೇವಿಯೇ ಅಪ್ಪಣೆಯನ್ನ ನೀಡುತ್ತಾಳಂತೆ. ದೇವಿಯ ಆಜ್ಞೆಯಂತೆ ಇಲ್ಲಿನ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ನಡೆಸಿಕೊಂಡು ಬರಲಾಗುತ್ತದೆ. ಮೊದಲು ನಮ್ಮ ತಾಯಿ ಏನು ಅರಕೆ ಮಾಡ್ಕೊಂಡಿದ್ರು, ಅಲ್ಲಿಂದ ಅದು ಕಾರ್ಯ ಸರಿ ಆಯ್ತು. ಅಲ್ಲಿಂದ ನಮ್ಮ ತಾಯಿ ಮೊದಲು ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಅದು ಕಳೆದ ಮೇಲೆ ಈಗ ನಾವು ಸಮಯ ಸಿಕ್ಕಿದಾಗದೆಲ್ಲ ಬರ್ತಾ ಇದ್ದೀವಿ ಇಲ್ಲಿಗೆ. ಮತ್ತು ಇಲ್ಲಿ ಬಂದು ಹೋದ್ಮೇಲೆ ಏನೋ ಮನಸ್ಸಿಗೊಂದು ನೆಮ್ಮದಿ ಇರುತ್ತೆ. ಸುಮಾರು ಕೆಲಸ ಕಾರ್ಯಗಳಿಗೆಲ್ಲ ತಡೆಯಾದಾಗ ಯೋಚನೆ ಮಾಡ್ಕೊಳ್ತೀವಿ ಇಲ್ಲಿಗೆ ಹೋಗ್ಬೇಕು ಅಂತೇಳಿ. ಆದರೂ ಏನು ಸರಿಯಾಗೋದಿವಾಗ ಇಲ್ಲಿ ಬಂದು ಹೋದ್ಮೇಲೆ ಹೆಚ್ಚು ಕಮ್ಮಿ ತಾಯಿಯ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳು ನೆರವೇರ್ತಾ ಇದೆ. ನಮಸ್ತೆ, ನನ್ನ ಹೆಸರು ವೀಣಾ ಅಂತ. ನಾನು ಈ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ 5 ವರ್ಷದಿಂದ ಬರ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನಾನು ಏನು ನೆನೆಸ್ಕೊತೀನೋ ಅದೆಲ್ಲ ನನಗೆ ನೆರವೇರ್ತಾ ಇದೆ. ಮತ್ತು ಒಂದು ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ಈ ದೇವಿ ನನಗೆ ಸಹಾಯ ಮಾಡಿದ್ದು, ಕಾಪಾಡಿದೆ ನನಗೆ. ನಾನು ಮುಂದೆ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಅಂತೂ ನಮ್ಮ ಕೋರಿಕೆ ಎಲ್ಲ ತಕ್ಕ ಮಟ್ಟಿಗೆ ಈಡೇರ್ತಾ ಬಂದಿದೆ. ಅಂತೂ ಈ ದೊಡ್ಡ ಸಭೆಯಲ್ಲಿ ಇದೆ ಫಸ್ಟ್ ಭಾಗವಹಿಸ್ತಿರೋದು ಈ ಉತ್ಸವದಲ್ಲಿ. ನೆಕ್ಸ್ಟ್ ಇನ್ನು ಬರಬೇಕು ಅಂದ್ಕೊಂಡಿದ್ವಿ. ಇನ್ನು ದೇವರೇ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ श्यामले कोमले शाश्वतीये विश्वेश मोहिनी चामुण्डी माते ताये शूलिनि सिंहिणि पार्वतीये सिन्धूरवर्धिनी सौन्दर्यलहरि माये सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते शङ्करिये शाम्भविये सङ्कटमोचनि वरदाते मङ्गलये मातङ्गिये माहेश्वरिये श्रीमाते ಕುಂಕುಮವ ಅರ್ಚಿಸುವೆ ಸಂಕಟಗಳನ್ನು ನೀಗಿಸುವ
ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಧನುಜ ನಿರೋಷಿಣಿ ದುರ್ಮದ ಶೋಷಿಣಿ ದುಃಖ ವಿನಾಶಿನಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಅಂಬಿಕೆಯೇ ಭಗವತಿಯೇ ಆಶ್ರಿತ ವತ್ಸಲೆ ಚಾರುಮತಿ ನಿರ್ಮಲೆಯೇ ನಿಶ್ಚಲೆಯೇ ನೀರಜಲೋಚನೆ ಹೈಮವತಿ ಚಂದನವ ಲೇಪಿಸುವೆ ಚಂದದೆ ಮನೆಯೂ ನಗುತ್ತಿರಲಿ ದೀಪವನು ಬೆಳಗುವೆನು ನಮ್ಮನೆ ದೀಪವು ಬೆಳಗಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಐ ಜಗದಂಬ ಕದಂಬ ವನ ಪ್ರಿಯವಾಸ ವಿಲಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಆದಿಯು ನೀ ಅಂತ್ಯವು ನೀ ಅಮೃತ ವರ್ಷಿಣಿ ನಾದ ಪ್ರಿಯೆ ಅಖಿಲವು ನೀ ನಿಖಿಲವು ನೀ ಅರ್ಧನಾರಿಯ ಪ್ರಿಯ ಸತಿನಿ ಪುಷ್ಪಗಳ ಪೂಜಿಸುವೆ ಪರಶಿವೆ ಒಲವು ನಮಗಿರಲಿ ಭಾರತೀಯ ನಾದರುವೆ ಆನಂದ ತುಂಬಿ ಹರಿದಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಶೂಲಿನಿ ಸಿಂಹಿಣಿ ಪಾರ್ವತಿಯೇ ಸಿಂಧೂರ ವರ್ಧಿನಿ ಸೌಂದರ್ಯ ಲಹರಿ ಮಾಯೇ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಬಲದ ಕಾಲು ಮುಂದೆ ಇಟ್ಟು ಮತ್ತು ಎಲ್ಲ ಪತ್ರಕರ್ತರಿಗೂ ನನ್ನ ರಾಜಋಷಿ ದೇವಸ್ಥಾನದ ಪರವಾಗಿ ನಮಸ್ಕರಿಸುತ್ತಾ ಈ ಒಂದು ವೀಕ್ಷಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಪ್ರಾಯ ಈ ರಾಜಋಷಿ ದೇವಸ್ಥಾನ ಸುಮಾರು 68ನೇ ವಾರ್ಷಿಕೋತ್ಸವ ನಾವು ಆಚರಿಸ್ತಾ ಬಂದಿದ್ದೇವೆ. ನಾನು ಇವಾಗ ನನಗೆ 63 ತುಂಬ 64ನೇ ವಯಸ್ಸು ನಡೀತಾ ಇದೆ. ನಮ್ಮ ತಂದೆ ಕಾಲದಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಆಯಿತು. ನಮ್ಮ ತಂದೆಯವರು ಈ ಮಡಿಕೇರಿಯಿಂದ ಸುಮಾರು 9 ಮೈಲಿ ಅಂದರೆ 90 ಮನೆ ಅಂತ ಒಂದು ಸ್ಥಳದಲ್ಲಿ ಜನಿಸಿದರು.
ಅವರು ಬಡ ಕುಟುಂಬದಲ್ಲಿದ್ದರು. ಹಾಗೆ ಅವರಿಗೆ ತಂದೆಯವರಿಗೆ 12 ಮಕ್ಕಳಾಗಿದ್ದರು. ಅದರಲ್ಲಿ 2 ತೀರಿಯಾಗಿ ಇವರೊಬ್ಬರು ಉಳ್ಕೊಂಡಿದ್ರು. ಇವರು ಹುಟ್ಟಿದ ನಂತರ ಅವರ ತಂದೆ ತಾಯಿ ಕೂಡ ಪೂರ ಅವರ ಕಾಲವಾದರು. ಅವರನ್ನು ಅವರ ಕಡೆಯವರ ಸಂಬಂಧಿಕರು ಯಾರೋ ಸಾಕಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಏನೋ ಒಂದು ಜ್ಞಾನ ಕೂಡ ಅವರಿಗೆ ಆಗ್ತಾಯಿತ್ತಂತೆ. ಮತ್ತು ನಮ್ಮ ತಾಯಿ ಊರಾದಂಥ ಈ ಕುಳದಲ್ಲಿ ನಮ್ಮ ತಾಯಿಯವರು ಜನಿಸಿದ್ರು. ಅವರ ತಂದೆಗೆ 14 ಮಕ್ಕಳು. ಆದರೆ ಅವರಿಗೆ ಮಕ್ಕಳು ಯಾರು ಇಲ್ಲದಾಗ ಕಾರಣ ನಂಜುಂಡೇಶ್ವರ ದೇವಿಗೆ ದೇವರು ಹರಕೆ ಹೊತ್ತು ನಮ್ಮ ತಾಯಿಯವರು ಜನಿಸಿದರು. ಅವರಿಗೆ ನಂಜಮ್ಮ ಅಂತ ನಮ್ಮ ನಾಮಕರಣ ಮಾಡಿದ್ದಾರೆ. ಹಾಗೆ ಅವರು ಕೂಡ ಇಲ್ಲಿಯೂ ಕೂಡ ನಮ್ಮ ತಾಯಿ ನಮ್ಮ ಜೊತೆಲೇ ಇದ್ದಾರೆ. ಮತ್ತು ನಮ್ಮ ತಾಯಿ ನಮ್ಮ ತಂದೆಯವರು ಅಲ್ಲಿಂದ ಈ ಮಡಿಕೇರಿಗೆ ಬಂದು ನಮ್ಮ ಗಣಪತಿ ಓಂ ಗಣಪತಿ ಗಣಪತಿ ಓಂ ಗಣಪತಿ ಗಣಪತಿ ಓಂ ಸಂಕಷ್ಟಹರ ಸ್ತುತಿ ಓಂ. ಅತಿಶೀಘ್ರ ಫಲಶ್ರುತಿ ಕೊಡುವ ಗಜಪತಿ ಎಂದು ಸಾರಿದೆ ತಂತ್ರ ಸಾರ. ಅತಿ ಕೋಪ್ಯವೆಂದರು ಮಧ್ವ ಮಹಿಮರು ಶೀಘ್ರ ಕಾರ್ಯನ ಮಂತ್ರ ಸಾರ. ಚಿತ್ತಲೋಕ ಸಂಚಾರ ಚಿತ್ತ ಬಿಂದು ಶ್ರೀಕಾರ ಚಿತ್ತಪತಿ ಚಿತ್ತಪತಿ ನಿನಗಿರೋ ಚಿತ್ತಸ್ತುತಿ ಗಣಪತಿ.
ಸಂಕಷ್ಟಹರ ॐ मां ह्रीं क्रीं यं रं लं वं शं शं सं हं सत्सोऽहम् महाबीजाक्षर मन्त्ररूपा निन्न मरेबुदे शान्तं पापं गानलोल गम्भीरा दीनदलित मन्दारा महामती आ
ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತಿದ್ದೀವಿ. ಅದೇ ಪ್ರಕಾರ ಈ ವರ್ಷ ಒಂದು ವಿಶೇಷ ಏನಂದರೆ ಸಂಗಮ ಚಾನಲ್ನವರು ನಮ್ಮಲ್ಲಿ ಒಂದು ಇಲ್ಲಿ ಕಾರ್ಯಕ್ರಮವನ್ನು ನಾವು ಕೊಡ್ತೀವಿ ಅಂತ ಕೇಳ್ಕೊಂಡಾಗ ನಾವು ಸಂತೋಷ ಒಪ್ಕೊಂಡಿದ್ದೀವಿ. ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಾಯಿ ಆಶೀರ್ವಾದ ಅವರು ಎಲ್ಲರೂ ಕೊಟ್ಟು ಮಕ್ಕಳಿಗೆ ಡಾನ್ಸ್ ಮಾಡೋರಂತ ಹಾಗೂ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರೂ ತಾಯಿ ಒಳ್ಳೆಯ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಂಡು ಈ ಮೂಲಕ ನಾವು ತಾಯಿಯನ್ನು ಬೇಡ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ದಿವಸ ತಾಯಿಯ ಒಂದು ಆಶೀರ್ವಾದ ಹಾಗೂ ಭಕ್ತಿಯ ಮೇರೆಗೆ ಇಲ್ಲಿ ಭಕ್ತಾದಿಗಳು ಸ್ವಇಚ್ಛವಾಗಿ ತಾಯಿಗೆ ನೈವೇದ್ಯ ಮಾಡಿದ್ದಾರೆ. ಜೊತೆಗೆ ಅನ್ನದಾನ ಕೂಡ ಮಾಡಿಸಿದ್ದಾರೆ ಭಕ್ತಾದಿಗಳು. ಹಾಗೂ ದೀಪಾಲಂಕಾರ, ಜೊತೆಗೆ ಇಲ್ಲಿ ಸ್ವಚ್ಛಗೊಳಿಸಿ ಕೂಡ ಜನ ಸೇರಿದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಜೊತೆಗೆ ತಾಯಿಯ ಒಂದು ಕೃಪೆಗೆ ಒಳಗಾಗಿ ಇಲ್ಲಿ ತಾಯಿಯ ಸೇವೆಗೆ ಬಂದಂಥ ಭಕ್ತಾದಿಗಳು, ಅದರಲ್ಲೂ ಪೂಜಾರಿಗಳು, ಅವರು ಕೂಡ ನಾವು ಆಡಳಿತ ಮಂಡಳಿಯ ಪರವಾಗಿ ಜೊತೆಗೆ ತಾಯಿಯ ಒಂದು ಕೃಪೆಯ ಮೇರೆಗೆ ತಮ್ಮೆಲ್ಲರಿಗೂ ಒಂದು ಸ್ವಾಗತ ಹಾಗೂ ಗಾನ ಸುದ್ದಿಯನ್ನು ಹರಿಸೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖಾಲಿದ್ ಅಖ್ತರ್ ಅವರು. ಇವರು ಮಂಗಳೂರಿನಿಂದ ಬಂದು ಮಡಿಕೇರಿಯಲ್ಲಿ ಹೋಟೆಲ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಸೊ ಮೊದಲಿಗೆ ಅವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾರೆ. ನಾನು ಖಾಲಿದ್ ಅಖ್ತರ್ ಅವರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಸರ್ ಪ್ಲೀಸ್. ಶಂಕರ ನಾದ ಶರೀರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ प्राणमे नीवनी गानमे नीदनी राघमे गानमनी मौन विलक्षण राग विचक्षण गानमे योगमनी प्राणमे नीवनी गानमे नीदनी राघमे गानमनी मौन विलक्षण राग विचक्षण गान में योगमनी
गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय
सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोचनि घोररते शङ्करिये शाम्भविये सङ्कटमोचनि वरदाते मङ्गलये माता
ತಂಗಿಯೇ ಮಾಹೇಶ್ವರಿಯೇ ಶ್ರೀಮಾತೆ ಕುಂಕುಮವ ಅರ್ಚಿಸುವೆ ಸಂಕಟಗಳನ್ನು ನೀಗಿಸುವ ಪಾದಗಳ ತೊಳೆಯುವೆನು ಪಾಪ ವಿಮೋಚನೆ ನೀಡೆನಗೆ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಧನುಜ ನಿರೋಷಿಣಿ ದುರ್ಮದ ಶೋಷಿಣಿ ದುಃಖ ವಿನಾಶಿನಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಅಂಬಿಕೆಯೇ ಭಗವತಿಯೇ ಆಶ್ರಿತ ವತ್ಸಲೆ ಚಾರುಮತಿ ನಿರ್ಮಲೆಯೇ ನಿಶ್ಚಲೆಯೇ ನೀರಜಲೋಚನೆ ಹೈಮವತಿ ಚಂದನವ ಲೇಪಿಸುವೆ ಚಂದದೆ ಮನೆಯೂ ನಗುತ್ತಿರಲಿ ದೀಪವನು ಬೆಳಗುವೆನು ನಮ್ಮನೆ ದೀಪವು ಬೆಳಗಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಐ ಜಗದಂಬ ಕದಂಬ ವನ ಪ್ರಿಯವಾಸ ವಿಲಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಆದಿಯು ನೀ ಅಂತ್ಯವು ನೀ ಅಮೃತ ವರ್ಷಿಣಿ ನಾದ ಪ್ರಿಯೆ ಅಖಿಲವು ನೀ ನಿಖಿಲವು ನೀ ಅರ್ಧನಾರಿಯ ಪ್ರಿಯ ಸತಿನಿ ಪುಷ್ಪಗಳ ಪೂಜಿಸುವೆ ಪರಶಿವೆ ಒಲವು ನಮಗಿರಲಿ ಆರತಿಯ ನಾದರುವೆ ಆನಂದ ತುಂಬಿ ಹರಿದಿರಲಿ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಶೂಲಿನಿ ಸಿಂಹಿಣಿ ಪಾರ್ವತಿಯೇ ಸಿಂಧೂರ ವರ್ಧಿನಿ ಸೌಂದರ್ಯ ಲಹರಿ ಮಾಯೇ
सुते भण भण भिञ्जिमि भींकृतनूपुर सिञ्जित मोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ऐ सुमन 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 सुमनोहर कान्तियुते श्रुत रजनी 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 करवक्त्रवृते सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते सहित महाहवमल्लमतल्लिकमल्लितरल्लकमल्लरते विरचित वल्लिक पल्लिक मल्लिक भिल्लिक भिल्लिक वर्गवृते सितकृत पुल्लिस मुल्लसितारुण तल्लज पल्ल ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಗಮ ವಾಹಿನಿಯವರಿಗೂ ಕೂಡ ನನ್ನ ಹೊಸ ವರ್ಷ ಶುಭಾಶಯಗಳು. ಈ ಒಂದು ದಿನ ಹೊಸ ವರ್ಷದಲ್ಲಿ ಸಂಗಮ ವಾಹಿನಿಯು ವಾರ್ಷಿಕೋತ್ಸವ 3ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಅದು ತಾಯಿ ರಾಜರಾಜೇಶ್ವರಿಯ ದೇವಸ್ಥಾನದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ದಿವಸ ನೀವು ಸಂಗಮ ವಾಹಿನಿಯವರು ಅನ್ನದಾನ ಹಾಗೂ ಪ್ರಸಾದವನ್ನು ಮಾಡಿಸಿದ್ದೀರಾ. ಅದ್ರ ಜೊತೆಗೆ ಹಲವಾರು ಭಕ್ತಾದಿಗಳು ಡಾಕ್ಟರ್ ರಾಜೇಶ್ವರಿಗಳು ಮತ್ತು ಪೊನ್ನಪ್ಪ ಇಂಥವ್ರು ಹಲವಾರು ಭಕ್ತರು ಕೂಡ ಪ್ರಸಾದ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಮತ್ತು ಈ ಒಂದು ಸಂಗಮ ವಾಹಿನಿಯು ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅದೇ 3 ವರ್ಷದಿಂದ ಹೆಚ್ಚು ಬೆಳವಣಿಗೆ ಬೆಳೀತಾ ಇದೆ. ಅದೇ ಪ್ರಕಾರ ಮುಂದೆ ತಾಯಿ ರಾಜರಾಜೇಶ್ವರಿ ದೇವಿ ಆಶೀರ್ವಾದದಿಂದ ಇನ್ನು ನಿಮ್ಮ ವಾಹಿನಿಯು ಬಹಳಷ್ಟು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿಕೊಂಡು ಎಲ್ಲ ಕೊಳಗಿನ ದೇವತೆಯಾದಂಥ ಕಾವೇರಮ್ಮ, ವಿಗುತಪ್ಪ ಹಾಗೂ ವಂಕರೇಶ್ವರ ಹಾಗೂ ರಾಜರಾಜೇಶ್ವರಿ ದೇವಿ ಎಲ್ರಿಗೂ ಒಳ್ಳೆಯ ಆಶೀರ್ವಾದ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಈ ತಾಯಿಯ ಕ್ಷೇತ್ರದಲ್ಲಿ ಎಲ್ರಿಗೂ ನಿಮ್ಮ ಒಂದು ಸಂಗಮ ವಾಹಿನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮತ್ತೊಂದು